ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಸದಸ್ಯರಿದ್ದಾರೆ. ಸದಸ್ಯತ್ವ ವಿಸ್ತರಿಸಿದ ಹಿಂದೆ ಷಡ್ಯಂತ್ರ ಇದೆ. ನಿಮ್ಮ ವ್ಯೂಹಾತ್ಮಕ ರಣತಂತ್ರ ಏನು ಸ್ಪಷ್ಟಪಡಿಸಿ. ಕನ್ನಡ ಸಾಹಿತ್ಯ ಪರಿಷತ್ತು ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಿರಿಯ ಸದಸ್ಯ ಧಾರ್ಮಿಕ ವಿದ್ವಾಂಸ ವಾಸುದೇವ್ ಭಟ್ ಪೆರಂಪಳ್ಳಿ. ಉಡುಪಿ ಜಿಲ್ಲೆಯಲ್ಲಿ 2000 ಸದಸ್ಯರೂ ಇಲ್ಲ. ಕಸಾಪದ ಹಿಂದಿನ ಉದ್ದೇಶದ ಬಗ್ಗೆ ಸಂಶಯವಿದೆ. ಅಧಿಕಾರವನ್ನು ಸೀಮಿತಗೊಳಿಸುವ ಹಿಂದಿನ ತಂತ್ರ ಏನು? ನವೆಂಬರ್ 21ರಂದು ಕಸಾಪ ಚುನಾವಣೆ ನಡೆಯಲಿದೆ. 1 ಕೋಟಿ ಸದಸ್ಯತ್ವ ಮಾಡುವವರಿಗೆ ಮತ ನೀಡಿ ಕನ್ನಡ ಪರ ಸಂಘಟನೆಗಳ ವಿರುದ್ಧ ಭಟ್ ಅಸಮಾಧಾನ ಹೊರಹಾಕಿದ್ದಾರೆ. ಬೀದಿ ಹೋರಾಟ ಬೊಬ್ಬೆ ಹಾಕುವುದು ಕಡಿಮೆ ಮಾಡಿ ಕನ್ನಡದ ಪ್ರಾಚೀನ ಸಂಸ್ಥೆಯನ್ನು ಗಟ್ಟಿಗೊಳಿಸಿ ಎಂದು ವಾಸುದೇವ್ ಭಟ್ ಪೆರಂಪಳ್ಳಿ ಹೇಳಿದ್ದಾರೆ. 2007ರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು, 74ನೇ ಸಮ್ಮೇಳನ. ಆಗ ಸದಸ್ಯತ್ವ ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಆ ಸದಸ್ಯತ್ವ ಇಲ್ಲದಿದ್ದರೂ ಕೂಡ ನಮ್ಮದು ಕನ್ನಡ ಪರವಾದಂತಹ ಕೆಳಕಳೆಗಳು ಕೆಲಸಗಳು ಒಂದಷ್ಟು ನಮ್ಮದೇ ನೆಲೆಯಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಯಾರು ಹೇಳದಿದ್ದರೂ ಕೂಡ ನಮ್ಮ ಕನ್ನಡದ ಬಗ್ಗೆ ಬದ್ಧತೆ ಇದೆ, ಜವಾಬ್ದಾರಿ ಇದೆ ಅಂತ. ಆದರೆ ತುಂಬ ನೋವಿನ ಮತ್ತು ಸಖೇದ ಅಚ್ಚರಿಯನ್ನು ಕೊಡುವಂಥ ಸಂಗತಿಗಳಿದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ. ಯಾಕೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಕನ್ನಡದ ಅತ್ಯಂತ ಪ್ರಾಚೀನ ಸಂಸ್ಥೆ ಮತ್ತು ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿದೆ. ಆದರೆ ಕನ್ನಡದ ನೆಲದ ಜನಸಂಖ್ಯೆ 6.5 ಕೋಟಿ ಅಂತ ನಾವು ತೆಗೆದುಕೊಂಡರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಟ್ಟು ಮತದಾರರ ಸಂಖ್ಯೆ, ಸದಸ್ಯರ ಸಂಖ್ಯೆ ಕೇವಲ 80,000ದಿಂದ 1 ಲಕ್ಷದ ಆಸುಪಾಸಿನಲ್ಲಿ ಬಂದು ನಿಂತಿದೆ ಅಂತ ಆದರೆ, ಅಥವಾ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದರೆ ನಾವು ಕನಿಷ್ಠ 1 ಕೋಟಿ ಸದಸ್ಯರನ್ನು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳಗೆ ತೆಗೆದುಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂತಾದರೆ ಹಿಂದಿನ ವ್ಯೂಹಾತ್ಮಕ ರಣತಂತ್ರಗಳು ಹಿಂದಿನ ಅವಧಿಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದುವರಿಸಿದವರದ್ದು ಏನಿತ್ತು ಅಂತ ಹೇಳಿ ನನಗೆ ಇವತ್ತಿಗೂ ಗೊತ್ತಿಲ್ಲ. ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ತುಂಬ ತಲೆಕೆಡಿಸಿಕೊಂಡಂಥ ವಿಚಾರ ಇದು. ಅದು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಉಡುಪಿ ಜಿಲ್ಲೆಯಲ್ಲೇ ತೆಗೆದುಕೊಳ್ಳಿ. ಉಡುಪಿ ಜಿಲ್ಲೆಯ ಜನಸಂಖ್ಯೆ 7 ಲಕ್ಷ ಇದ್ದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ 1900 ಇದೆ. ಹಾಗಾದರೆ ಯಾರೂ ಕೂಡ ಉಡುಪಿ ಜಿಲ್ಲೆಯ ಸಮಸ್ತರನ್ನಾಗಲಿ ಅಥವಾ ಕನ್ನಡದಲ್ಲಿ ಲಕ್ಷಾಂತರ ಜನರನ್ನು, ಕೋಟ್ಯಂತರ ಜನರನ್ನು ನಾವು ಪರಿಷತ್ತಿನ ತೆಕ್ಕೆ ಒಳಗೆ ತೆರೆಯುವಂಥ ಪ್ರಯತ್ನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅಭಿಯಾನಗಳು ಯಾಕೆ ನಡೀಲಿಲ್ಲ? ಇದೇ ಈ ಪ್ರಶ್ನೆ ನಾನೇ ಕೇಳ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್